ಆ ಚಿತ್ರದಲ್ಲಿ ಯಾರು ಪಾತ್ರ ಮಾಡಿರ್ತಾರೆ ಅಟ್ಲೀಸ್ಟ್ ಆ ಕಲಾವಿದರಾದರೂ ಒಂದೊಂದು ಥಿಯೇಟ್ರಿಗೆ ಒಂದು 10 ಜನ ಕರ್ಕೊಂಬರೋ ಅಷ್ಟು ಮನ್ಸು ಮಾಡಿದ್ರೆ ಆ ಪ್ರೊಡ್ಯೂಸರ್ ಉಳ್ಕೋತಾನೆ, ಡೈರೆಕ್ಟ್ರು ಉಳ್ಕೋತಾರೆ, ಇಡೀ ಚಿತ್ರರಂಗನ ಉಳಿಸ್ಬೋದು. ಈ ಥರ ಉಳಿಸ್ಬೋದು ನಾವು. ಏನು ಈಗಿನ ಆರ್ಟಿಸ್ಟ್ಗಳೇನಂದ್ರೆ ಅವ್ರು ಸಿನಿಮಾ ಮಾಡೋದ್ರೆ ಮುಗೀತು ಅಷ್ಟೇ. ಆವತ್ತಿನ ಪೇಮೆಂಟ್ ಬಂತ, ಅವ್ನು ಏನಾದ್ರು ಮಾಡ್ಕೊಂಡು ನನಗೇನಾಗಬೇಕು, ನಾನು ಆ್ಯಕ್ಟಿಂಗ್ ಮಾಡಿದ್ದೆ, ನಾನು ಕೂಲಿ ಕೊಟ್ಟಿದ್ದಾರೆ. ನಾನು ಎಲ್ಲ ಕೆಲಸನೂ ಬದಿಗಿಟ್ಟು ಎಲ್ಲ ಟೈಮಲ್ಲಿ ಅವ್ರ ಜೊತೆ ಹೋದೆ. ಮೊನ್ನೆ ಸಿನಿಮಾನು ರಿಲೀಸ್ ಆಯಿತು. ಬಟ್ ಜನ ಸಿನಿಮಾ ಜಾಸ್ತಿ ಸ್ವೀಕರಿಸಲಿಲ್ಲ. ಒಳ್ಳೆ ಸಿನಿಮಾಗಳು ಜಾಸ್ತಿ ಸ್ವೀಕರಿಸಲ್ಲ ಜನ. ಏನೋ ಅವ್ರಿಗೆ ಅಣ್ಣ ಅವ್ರನ್ನ ಆರಾಧ್ಯ ದೇವ ಅಂತ ತಗೊಂಡಾಗ ಅವ್ರು ಮಾಡಿದ ಪತ್ ನಾನು ಮಾಡೋದ್ನಲ್ಲ ಅನ್ನೋ ಆತ್ಮತೃಪ್ತಿ ಇದೆ. ನನ್ನ ಸೀನು ಕುರುಕ್ಷೇತ್ರದಲ್ಲಿ ದರ್ಶನ್ ಅವರು ಗದೆ ಹಿಡ್ಕೊಂಡ್ ಬರೋ ಥರ ನಂದು ಒಂದು ಹಾಡಾಯ್ತಲ್ಲ, ಹಾಡು ಬಂತದ್ರಲ್ಲಿ ನಮ್ಮ ತಾರಕೇಶ್ವರ ಸಿನಿಮಾದಲ್ಲಿ. ಸೊ ಅದಕ್ಕೆ ಇಬ್ಬರದು ಕೊಲಾಜ್ ಮಾಡಿ ಒಂದು 72 ಅಡಿ ಕಟ್ಔಟ್ ಹಾಕ್ಸ್ಕೊಂಡೆ ನಾನೇ. ಮನುಷ್ಯ ಒಂದು ದೊಡ್ಡ ಸ್ಥಾನ ಯಾವ ಥರ ಇರುತ್ತೆ ಅಂದರೆ, ಅವ್ರಿಗೆ ತೊಂದರೆ ಕೊಟ್ಟವ್ರಿಗೂ ಅವ್ರು ಮರೆಯಲ್ಲ, ಅವ್ರಿಗೂ ಗೌರವ ಕೊಡ್ತಾರೆ. ತುಂಬಿದ ಕೂಡ ತುಡುಕಲ್ಲ ಅನ್ನೋ ಥರ ವ್ಯಕ್ತಿತ್ವ ಅವ್ರದ್ದು. ಬರೀ ಸಿನಿಮಾ ಶೂಟಿಂಗ್ ಟೈಮಲ್ಲ, ರಿಲೀಸ್ ಟೈಮಲ್ಲೂ ಅವ್ರಿಗೆ ಭಾಳ ನೋಯಿಸ್ಬಿಟ್ಟಿದ್ದಾರೆ. ಎಲ್ಲವೂ ಸಿನಿಮಾ ಅಂತ ಮಾಡಿ ಸಿನಿಮಾದಲ್ಲೂ ಕಳ್ಕೊಂಡ್ರು. ಅವರು ಹೇಳ್ತಾರೆ ಸರ್, ನಾನು ಎಕ್ಸ್ಪೆರಿಮೆಂಟ್ ಮೂವಿ ಯಾವ್ದಾದ್ರು ಮಾಡಕ್ ಹೊರಡ್ತೀನಿ ಅಂತಿದ್ರೆ ಅದಕ್ಕೆ ಪ್ರೊಡ್ಯೂಸರ್ ನಾನು, ಬೇರೆ ಯಾರ್ದು ದುಡ್ಡು ಕಳ್ಕೊಳಕ್ ನಾನು ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದೇ ಮಾಡಿದ್ರು. ಈಗ ಸೆಪ್ಟೆಂಬರ್ 10 ಅಂತ ಒಂದು ಸಿನಿಮಾ ಮಾಡಿದ್ರು. ಇಟ್ಸ್ ನೀವು ಹೇಳಿದ ಎಕ್ಸ್ಪೆರಿಮೆಂಟಲ್ ಮೂವಿನೇ ಅದು. ಇಂಟರ್ನ್ಯಾಷನಲ್ ಸೂಸೈಡ್ ಅವೇರ್ನೆಸ್ ಬಗ್ಗೆ ಸೆಪ್ಟೆಂಬರ್ 10 ಅಂತ. ಅದು ಆಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲಲ್ಲಿ ಸೆಪ್ಟೆಂಬರ್ 10 ಸೂಸೈಡ್ ಅವೇರ್ನೆಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅದನ್ನ ಇವ್ರು ಸಿನಿಮಾ ಮಾಡಿದಕ್ಕೆ ಇವ್ರು ಧೈರ್ಯ ಮೆಚ್ಚಲೇಬೇಕು. ಯಾರೋ ಒಬ್ರು ಕ್ಯಾಪ್ಟನ್, ಆರ್ಮಿ ಕ್ಯಾಪ್ಟನ್ ಬಂದು ಅದನ್ನು ಕತೆ ಕೊಟ್ರಂತೆ. ಬಿಗಿನಿಂಗಲ್ಲೇ ಅವರು ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ನಂಬ್ಕೊಂಡು ಇವ್ರು ಮಾಡೋಕ್ಕೆ ಕೈ ಹಾಕಿದ್ರು. ಒಂದು ಅರ್ಧಂಬರ್ಧ ಆಗಿದ ತಕ್ಷಣ ಅಯ್ಯಪ್ಪ ಕೈ ಎತ್ಬಿಟ್ಟ. ನನ್ನ ಮನೆ ಹೆಂಡತಿ ಒಪ್ತಾ ಇಲ್ಲ ಅನ್ನೋ ಕಾರಣ ಕೊಟ್ಟರು. ಪಾಪ ಇಂಥ ದೊಡ್ಡ ಡೈರೆಕ್ಟ್ರು ಯಾವ ಪಿಕ್ಚರ್ ನಿಂತಿಲ್ಲ ಅವ್ರದ್ದು. ಕೊನೆ ಕ್ಷಣದಲ್ಲಿ ಪಿಕ್ಚರ್ ಮಾಡಿ ಅರ್ಧಂಬರ್ಧ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರೆಸ್ಟೀಜ್ ಉಳಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಖರ್ಚು ಮಾಡಿದ್ರು, ಪಿಕ್ಚರ್ ಕಂಪ್ಲೀಟ್ ಮಾಡಿದ್ರು. ಆವತ್ತು ಹೋದ ಮನುಷ್ಯ ಇದುವರೆಗೂ ಬಂದಿಲ್ಲ. ಅವತ್ತು ಕತೆ ಕೊಟ್ಬಿಟ್ಟು ಏನೋ ಖರ್ಚು ಮಾಡ್ತೀನಿ ಅಂದ್ಬಿಟ್ಟು ಇವ್ರ ಹತ್ರ ಖರ್ಚು ಮಾಡಿಸ್ಬಿಟ್ಟು, ಅವ್ರ ಖರ್ಚಲ್ಲ, ಎಲ್ಲ ಸಾಯಿ ಪ್ರಕಾಶ್ ಅವ್ರ ಖರ್ಚೆ. ಸುಮ್ಮನೆ ಹೇಳ್ದ ಅವ್ನು ಮಾಡ್ತೀನಿ ಅಂತ. ಅವ್ರು ಇವಾಗ ಕೊಡ್ತಾನೆ, ನಾಳೆ ಕೊಡ್ತಾನೆ ನಂಬ್ಕೊಂಡು ಮಾಡಿದ್ರು. ಕೊನೆ ಕೈ ಎತ್ಬಿಟ್ಟು ಹೋಗ್ಬಿಟ್ಟ ಅವನು. ಬಟ್ ಅಷ್ಟ ಮನುಷ್ಯನಿಗೂ ಕೂಡ ಅವರು ಒಂದು ಥ್ಯಾಂಕ್ಸ್ ಕಾರ್ಡ್ ಹಾಕಿದ್ದಾರೆ, ಅವನಿಗೊಂದು ಡೈಲಾಗ್ ಕೊಟ್ಟಿದ್ದಾರೆ. ಅಂದರೆ ಮನುಷ್ಯ ಒಂದು ದೊಡ್ಡ ಸ್ಥಾನ ಯಾವ ಥರ ಇರುತ್ತೆ ಅಂದರೆ, ಅವ್ರಿಗೆ ತೊಂದರೆ ಕೊಟ್ಟವ್ರಿಗೂ ಅವ್ರು ಮರೆಯಲ್ಲ, ಅವ್ರಿಗೂ ಗೌರವ ಕೊಡ್ತಾರೆ. ತುಂಬಿದ ಕೂಡ ತುಡುಕಲ್ಲ ಅನ್ನೋ ಥರ ವ್ಯಕ್ತಿತ್ವ ಅವ್ರದ್ದು. ನನ್ನೊಂದು ಸೌಭಾಗ್ಯ ಅಂದ್ರೆ ಅವ್ರದ್ದು ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ, ಮೊದಲಿನ ಜೊತೆಲೇ ಇದ್ದೀನಿ, ಕಂಪ್ಲೀಟ್ ಆದಮೇಲೆ ಪ್ರಮೋಷನ್ ಓಡಾಡೋದಕ್ಕೆ ಇಡೀ ರಾಜ್ಯದಲ್ಲಿ ಸುತ್ತಿದ್ವಿ ನಾವು. ಬೆಂಗಳೂರು, ಮೈಸೂರು, ಮಂಡ್ಯ, ಚಿತ್ರದುರ್ಗ, ಕೋಲಾರ, ಬಾಗಲಕೋಟೆ, ಬಳ್ಳಾರಿ, ಮತ್ತು ಬಾಗಲಕೋಟೆ, ಬಳ್ಳಾರಿ, ಬೀದರು, ಅಲ್ಲೆಲ್ಲ ಗುಲ್ಬರ್ಗ, ಎಲ್ಲ ಕಡೆ ಹೋದೆ ನಾನು ಅವ್ರ ಜೊತೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಒಂದೇ ಮಾತು, ನೋಡಮ್ಮ ಗಣೇಶ್, ನಾನು ಇಷ್ಟೆಲ್ಲ ಮಾಡಿದೆ, ಈಗ ಯಾರಕ್ಕೆ ಕರೆದ್ರು ನಾನು ಬ್ಯುಸಿ, ನನ್ನ ಟೈಮ್ ಇಲ್ಲ ಅಂತಾರೆ. ನೀನಾರು ಸ್ವಲ್ಪ ನನ್ನ ಜೊತೆ ಬಾರಮ್ಮ. ಈ ಪರಿಸ್ಥಿತಿ ಬರಬಾರ್ದಲ್ವಾ ಸರ್? ನಾನು ಅನ್ಕೊಂಡೆ, ಒಬ್ಬ ಇಂಥ ಲೆಜೆಂಡರಿ ಡೈರೆಕ್ಟ್ರು, ಇಷ್ಟು ಜನ ಆರ್ಟಿಸ್ಟ್ಗಳು ಅವ್ರ ಜೊತೆ ವರ್ಕ್ ಮಾಡಿ, ಇಷ್ಟು ಜನಕ್ಕೆ ಅವರು ಲೈಫ್ ಕೊಟ್ಟು ಅವ್ರೊಂದು ಸಿನಿಮಾ ಮಾಡಿ ಅಟ್ಲೀಸ್ಟ್ ಪ್ರಮೋಷನ್ಗೂ ಯಾರು ಬರ್ತಿಲ್ಲ ಅಂದರೆ ಮನುಷ್ಯತ್ವ ಎಲ್ಲಿದೆ? ಅವ್ರು ಒಂದೊಂದು ದಿನ ಒಂದೊಂದು ಕಡೆ ಬಂದಿದ್ರೆ ಮನುಷ್ಯನ ನೋಡಿ ಟೈಮು ಅದಾಗ ಬರಲ್ಲ. ನಾವು ಟೈಮ್ ಹುಡ್ಕೋಬೇಕು, ಟೈಮ್ ನಮಗಾಗಿ ಬರಲ್ಲ, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಈಗ ನಾನು ಒಂದಿನಕ್ಕೆ 5-6 ಕಾರ್ಯಕ್ರಮ ಅಟೆಂಡ್ ಆಗ್ತೀನಿ, 7-8 ಫಂಕ್ಷನ್ಗಳಿಗೆ ಹೋಗ್ತೀನಿ. ನಾನು ಶೂಟಿಂಗಲ್ಲೂ ಬ್ಯಾಲೆನ್ಸ್ ಮಾಡಬೇಕು,
ನಂದು ಬಿಸ್ನೆಸ್ ಬ್ಯಾಲೆನ್ಸ್ ಎಲ್ಲ ಇದ್ರೂ ಕೂಡ ಆ ಟೈಮಲ್ಲಿ ಅವ್ರು ಹಂಗಂದಾಗ ಎಲ್ಲವನ್ನ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕು ಅನ್ನಿಸ್ತು. ಹೌದು. ಪ್ರಿಫರೆನ್ಷಿಯಲ್ ಯಾರು ಕೊಡಬೇಕು ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಖಂಡಿತ ಮಾಡ್ಬೋದು. ಸೊ ನಾನು ಎಲ್ಲ ಕೆಲಸನೂ ಬದಿಗಿಟ್ಟು ಎಲ್ಲ ಟೈಮಲ್ಲಿ ಅವ್ರ ಜೊತೆ ಹೋದೆ. ಮೊನ್ನೆ ಸಿನಿಮಾನು ರಿಲೀಸ್ ಆಯಿತು, ಬಟ್ ಜನ ಸಿನಿಮಾ ಜಾಸ್ತಿ ಸ್ವೀಕರಿಸಲಿಲ್ಲ. ಒಳ್ಳೆ ಸಿನಿಮಾಗಳು ಜಾಸ್ತಿ ಸ್ವೀಕರಿಸಲ್ಲ ಜನ. ಏನೋ ಅವ್ರಿಗೆ ಮೆಸೇಜ್ ಬೇಡ, ಮೆಸೇಜ್ ಎಂಟರ್ಟೈನ್ಮೆಂಟ್ ಇದ್ರೂ ಹೋಗಲ್ಲ ಅವರು. ಇದರಲ್ಲಿ ಎಂಥ ಮೆಸೇಜ್ ಇದೆ ಅಂದರೆ ಅವ್ರು ಲಾಸ್ಟಲ್ಲಿ ಒಂದೇ ಮಾತು ಹೇಳಿದವರು, ನೋಡಮ್ಮ ಗಣೇಶ್, ನಾನು ಲಕ್ಷಾಂತರ ದುಡಿದ ಹಣ ಎಲ್ಲ ಇದಕ್ಕೆ ಹಾಕಿದ್ದೀನಿ, ದುಡ್ಡು ಬರುತ್ತೆ ಅನ್ನೋ ನಂಬಿಕೆನೂ ಇಲ್ಲ ನನಗೆ. ಬಟ್ ಈ ಸಿನಿಮಾ ಒಂದು 500 ಜನ ನೋಡಿ ಅದ್ರಲ್ಲಿ 5 ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ತಪ್ಪಿಸಿದ್ರೆ ಅಷ್ಟೇ ಸಾಕು ನನಗೆ, ನನ್ನ ಒಂದು ಜೀವನ ಸಾರ್ಥಕ ಆಯ್ತು ಅಂದ್ರು. ಅಂದ್ರೆ ಅಂತ ದೊಡ್ಡ ಮನುಷ್ಯಂದು ಗುಣ ಹೆಂಗಂದ್ರೆ ತನ್ನ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ. ಬಟ್ ಏನ್ ಮಾಡ, ಅವರು ಪಾಪ ಬರೀ ಸಿನಿಮಾ ಶೂಟಿಂಗ್ ಟೈಮಲ್ಲ, ರಿಲೀಸ್ ಟೈಮಲ್ಲೂ ಅವ್ರಿಗೆ ಭಾಳ ನೋಯಿಸ್ಬಿಟ್ಟಿದ್ದಾರೆ. ಅವರಿಂದ ಥಿಯೇಟ್ರ್ಗಳು ತಗೊಂಡು, ಅವರಿಂದ ಬಿಸ್ನೆಸ್ ಮಾಡ್ಕೊಂಡವ್ರು, ಅವರಿಂದ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನ ಕಟ್ಕೊಂಡವರು ಇವತ್ತು ಅವ್ರ ಪಿಕ್ಚರ್ ರಿಲೀಸ್ ಮಾಡೋದಕ್ಕೆ ಅಡ್ವಾನ್ಸ್ ಕೇಳಿದ್ರಂತೆ. ಅಡ್ವಾನ್ಸ್ ಕಳಿಸಿ ಸರ್. ಪಾಪ ಮನುಷ್ಯನ ಪರಿಸ್ಥಿತಿ ಹೆಂಗಾಗಿರ್ಬೇಕು. ಒಂದು ಕಾಲದಲ್ಲಿ ಇವ್ರ ಸಿನಿಮಾ ರಿಲೀಸ್ ಆದಾಗ ಮನೆ ಹತ್ರ ಕ್ಯೂ ನಿಂತ್ಕೊಳ್ಳೋರು, ಸೂಟ್ ಕೇಸ್ಗಳು ಇಟ್ಕೊಂಡು, ಬ್ರೀಫ್ ಕೇಸ್ಗಳು ಇಟ್ಕೊಂಡು, ದುಡ್ಡು ಇಟ್ಕೊಂಡು, ನನ್ನ ಸಿನಿಮಾ ಕೊಡಿ, ನನ್ನ ಥಿಯೇಟ್ರ್ ಕೊಡಿ ಅಂತ. ಇವತ್ತು ಆ ಪರಿಸ್ಥಿತಿ ಬಂದಿದೆ ಮನುಷ್ಯನಿಗೆ. ಮನುಷ್ಯನಿಗೆ ಇದೇ ಇರಲ್ಲ, ಹ್ಯುಮ್ಯಾನಿಟಿನೇ ಬೇಡ ಯಾರಿಗೂ. ಏನೋ ಥಿಯೇಟ್ರ್ ಓನರು ವಾರಕ್ಕೆ ಲಕ್ಷ ಅಂತ ದುಡಿತಾರೆ. ಈ ಸಿನಿಮಾಗೆ 1-2 ದಿನ ಬಿಟ್ಕೊಟ್ಟಿದ್ರೆ ಏನು ಅಪ್ಪನ ಮನೆ ಗಂಟೆನೋ ಹೋಗ್ಬಿಡೋದು? ನಾನು ಹೇಳೋ ಪ್ರಶ್ನೆ. ಯಾಕಂದ್ರೆ ನಾನು ಕೇಳಿದ್ರೆ ಕೊಡೋದು ಬೇಡ, ಯಾಕಂದ್ರೆ ನನಗೂ ಸಂಬಂಧ ಇಲ್ಲ. ನಾನು ನನ್ನಿಂದ ಅವ್ರಿಗೇನೂ ಆಗಿಲ್ಲ, ಅವರಿಂದ ನನಗೇನೂ ಆಗಿಲ್ಲ. ಬಟ್ ಆ ಥಿಯೇಟ್ರ್ ಓನರ್ಗಳಿಗೆ ಇವರಿಂದ ಏನೋ ಆಗಿದೆ ಅಲ್ವಾ? ತುಂಬಾ ಆಗಿದೆ. ಮತ್ತು ಅದಕ್ಕೆ ಆ ಒಂದು ಹ್ಯುಮ್ಯಾನಿಟಿ ಬೇಡವಾ, ಆ ಕರ್ಟೆಸಿ ಬೇಡ ಜನಕ್ಕೆ? ಪಾಪ ಏನೋ ಇನ್ನೂ ಪಾಪ ಅವ್ರು ಆರಾಮ ಹಾಗೆ ಆಯ್ತು ಬಿಡು ಗಣೇಶ್, ಏನೋ ಪಾಪ ಅವರ ಬಿಸ್ನೆಸ್. ನಾನ್ ಮಾಡಿದಷ್ಟು ಕಾಮೆಂಟ್ ಮಾಡಿಲ್ಲ ಅವರು. ಸ್ಮೈಲ್ ಕೊಡ್ತಾರೆ, ಅದರಲ್ಲೆಲ್ಲ ಇರುತ್ತೆ. ನಿಮ್ಮ ಚಾನಲ್ ಕೂತ್ಕೊಂಡು ಅವ್ರು ಮಾಡೋ ಕಾಮೆಂಟ್ ನಾನ್ ಮಾಡ್ತಾ ಇದ್ದೀನಿ, ಬಟ್ ಅವ್ರು ಇಷ್ಟು ಕಾಮೆಂಟ್ ಮಾಡಿಲ್ಲ. ಬೇಡಮ್ಮ ಗಣೇಶ್, ಅವ್ರವ್ರ ಅನುಕೂಲ ಯಾಕೆ ನಾವು ತೊಂದರೆ ಕೊಡೋದು ಅವ್ರಿಗೆ? ಅಂದ್ರೆ ಆ ಮನುಷ್ಯನ ಗುಣ ತುಂಬಾ ಈ ಸಿನಿಮಾದಲ್ಲಿ ಇಷ್ಟೊಂದು ನನ್ ಕ್ಲೋಸ್ ಆಗಿದ್ದು. ಮೊದಲೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ವಿ, ಬೇರೆ ಬೇರೆ ಫಂಕ್ಷನ್ ಮೀಟ್ ಮಾಡ್ತಾ ಇದ್ವಿ, ಜರ್ನಿ ಆಗಿರ್ಲಿಲ್ಲ. ಜೊತೆಗೆ ಒಂದಷ್ಟು ದಿನ ಜರ್ನಿ, ಸುಮಾರು 8-10 ಅವರು ಡೈಲಿ ಜರ್ನಿ, ಒಂದು 10-12 ಅವರು ಡೈಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇದೆಲ್ಲ ಇದ್ದು ಅವರ ಮನಸ್ಥಿತಿ ಏನೋ ಒಂದು ಗೊತ್ತಾಯ್ತು. ನೀವು ಅದ್ರಲ್ಲಿ ಆಕ್ಟ್ ಮಾಡಿದ್ರೆ? ನಾನು ಆಕ್ಟಿಂಗ್ ಮಾಡಿದ್ದೀನಿ. ಎಷ್ಟು ದಿನ ಇತ್ತು ಸರ್ ಶೆಡ್ಯೂಲ್ ನಿಮ್ದು? ನಂದೊಂದು 2-3 ಡೇಸ್ ಇತ್ತು. ಬಟ್ ಆ ಸಿನಿಮಾ ಶಾರ್ಟ್ ಸ್ಟೋರೀಸ್, 5 ಸ್ಟೋರಿ ತಗೊಂಡು. ಆಗ ಇದ್ದ ಸಾಯಿ ಪ್ರಕಾಶ್ ಸರಿಗೂ ಈಗಿರೋ ಸಾಯಿ ಪ್ರಕಾಶ್ ಸರಿಗೆ ಏನಾದ್ರು ಡಿಫ್ರೆನ್ಸ್ ಇತ್ತಾ ಸರ್? ಏನು ಇಲ್ಲ, ಹಾಗೆ ಇದೆ. ಅದೇ ಎನರ್ಜಿ ಇದೆ ಸೆಟ್, ಅದೇ ಎನರ್ಜಿ ಇದೆ, ಅದೇ ತಾಳ್ಮೆ ಎಲ್ಲವೂ ಇದೆ. ಏನ್ ಮಾಡೋದು, ಅವ್ರ ಅದೃಷ್ಟ. ಅವರನ್ನು ನೋಡೋ ಜನ ಚೇಂಜ್ ಆಗಿದ್ದಾರೆ ಅಷ್ಟೇ. ಅವರಿಂದ ಬೆಳೆದವ್ರು ಚೇಂಜ್ ಆಗಿದ್ದಾರೆ, ಇವ್ರು ಚೇಂಜ್ ಆಗಿಲ್ಲ. ಇವರಿಂದ ಅನುಕೂಲ ಪಡ್ಕೊಂಡವರು ಚೇಂಜ್ ಆಗಿದ್ದಾರೆ. ಮತ್ತೆ ಹಾಗೆ ನಮ್ಮ ಚಿತ್ರರಂಗ ಉಳಿಬೇಕಂದ್ರೆ ಆ ಚಿತ್ರದಲ್ಲಿ ಯಾರು ಪಾತ್ರ ಮಾಡಿರ್ತಾರೆ, ಅಟ್ಲೀಸ್ಟ್ ಆ ಕಲಾವಿದರಾದ್ರು ಒಂದೊಂದು ಥಿಯೇಟ್ರಿಗೆ ಒಂದು 10 ಜನ ಕರ್ಕೊಂಬರೋ ಅಷ್ಟು ಮನ್ಸು ಮಾಡಿದ್ರೆ ಆ ಪ್ರೊಡ್ಯೂಸರ್ ಉಳ್ಕೋತಾನೆ, ಡೈರೆಕ್ಟ್ರು ಉಳ್ಕೋತಾರೆ, ಇಡೀ ಚಿತ್ರರಂಗನ ಉಳಿಸ್ಬೋದು. ಈ ಥರ ಉಳಿಸ್ಬೋದು ನಾವು. ಏನು ಈಗಿನ ಆರ್ಟಿಸ್ಟ್ಗಳೇನಂದ್ರೆ ಅವ್ರು ಸಿನಿಮಾ ಮಾಡೋದ್ರೆ ಮುಗೀತು ಅಷ್ಟೇ. ಆವತ್ತಿನ ಪೇಮೆಂಟ್ ಬಂತ, ಅವ್ನು ಏನಾದ್ರು ಮಾಡ್ಕೊಂಡು ನನಗೇನಾಗಬೇಕು, ನಾನು ಆ್ಯಕ್ಟಿಂಗ್ ಮಾಡಿದ್ದೆ, ನಾನು ಕೂಲಿ ಕೊಟ್ಟಿದ್ದಾರೆ. ಅಂದರೆ ಮೊದಲೆಲ್ಲ ಈ ಕೂಲಿ ಸಂಭಾವನೆ ಅಂತ ಸಂಭಾವನೆ ಅನ್ನೋರು ಈಗ ಕೂಲಿ ಬಂದ್ಬಿಟ್ಟಿದೆ. ಏನ್ ನಾನು ಕೆಲಸ ಮಾಡಿದೆ, ಕಾಸು ಕೊಟ್ಟವನು ಅಷ್ಟೇ, ಅದ್ರಲ್ಲೇ ನಾನೇನ್ ಮಾಡ್ಬೇಕು ಅಂತ. ಅಂದ್ರೆ ಚಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಬೇಡ, ಅದು ಬರೋದೇ ಇಲ್ಲ ಮನ್ಸು. ಏನ್ ಮಾಡ್ತೀರಾ ಎಲ್ಲವೂ. ಸರ್ ಇಷ್ಟೆಲ್ಲ ನೀವು ಹತ್ರದಿಂದ ನೋಡಿದೀರಾ, ಯಾವತ್ತೂ ಒಂದಿನ ನಿಮ್ಗೆ ಅನ್ಸಿಲ್ವಾ ನಾನೊಬ್ಬ ಪ್ರೊಡ್ಯೂಸರ್ ಆಗ್ಬೇಕು, ನಾನೊಬ್ಬ ಇಲ್ಲ ಡೈರೆಕ್ಷನ್ ಆದ್ರೂ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಮಾಡ್ಬೇಕು ಅಂತ ಅನ್ಸಿಲ್ವಾ? ನನಗೆ ಪ್ರೊಡಕ್ಷನ್ 2 ಸಿನಿಮಾ ರಿಲೀಸ್ ಆಗಿದೆ. ಅದ್ ಯಾವ ಮೂಮೆಂಟ್ ಅಲ್ಲಿ ಅನ್ಸ್ತು ಸರ್ ನಿಮ್ಗೆ ಮಾಡ್ಬೇಕು ಅಂತ? ಹಾಗೆ ಸಿನಿಮಾ ಮಾಡುವಾಗ ಅದೊಂದು ಸಿದ್ದರಾಮೇಶ್ವರ ಅಂತ ಸಿನಿಮಾ ಮಾಡ್ತಾ ಇದ್ವಿ, ಅದ್ರಲ್ಲಿ ಶಿವನ್ ಪಾತ್ರ ಮಾಡಿದ್ದೆ. ಅದು ಸ್ವಲ್ಪ ಇಲ್ಲಿ ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ, ಶಿವನ್ ತರನ ಕಾಣ್ತೀಯ ಅಂತ ಏನೋ ಒಂದು ಹುಮ್ಮಸ್ ಕೊಟ್ರು. ಸೊ ನಾನು ಓಂಕಾರ ಪುರುಷೋತ್ತಮ್ ಅವರು ಕೂತ್ಕೊಂಡು ಮಾತಾಡಿ
ಶಿವನ ಪಾತ್ರಕ್ಕೆ ಲೀಡ್ ಇರುವಂತ ಒಂದು ಸಿನಿಮಾ ಬೇಕು ಅಂದಾಗ ಗಂಗೆ ಗೌರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದ ಪಾತ್ರ ಅದು. ಅದನ್ನ ನಾನು ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು, ಚರ್ಚೆ ಮಾಡಿ ನನ್ನ ಬ್ಯಾನರಲ್ಲೇ ಸಿನಿಮಾ ಮಾಡಿದೆ. GR ಕ್ರಿಯೇಷನ್ಸ್, GR ಪ್ರೊಡಕ್ಷನ್ಸ್ ಅಂತ, GR ಫಿಲ್ಮ್ಸ್. ಅದ್ರಲ್ಲಿ ನಾವು ಒಂದು 3-4 ಜನ ಕೋ ಪ್ರೊಡ್ಯೂಸರ್ಸ್ ಸೇರ್ಕೊಂಡು ಆ ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಮಾಡ್ತಾ ಮಾಡ್ತಾ ತಾರಕೇಶ್ವರ ಅದೊಂದು ಎಂಟ್ರಿ ಆಗುತ್ತೆ. ಅದು ಸ್ವಲ್ಪ ಪವರ್ಫುಲ್ ಇದೆ ಅಂತ ಗೊತ್ತಾಯ್ತು. ಸೊ ಇದನ್ನ ಸ್ವಲ್ಪ ಸ್ಟಾಪ್ ಮಾಡಿ ತಾರಕೇಶ್ವರ ಟೇಕ್ ಆಫ್ ಮಾಡಿದ್ವಿ. ಸೊ ಅದು ಒಳ್ಳೆ ಹೆಸರು ಬಂತು, ಹಣ ಬರಲಿಲ್ಲ. ಹೆಸರು ಯಾವ ಮಟ್ಟಕ್ಕೆ ಬಂತು ಅಂದರೆ, ನಾನು ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಗಾಂಧಿನಗರಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದೆ. ಅವಾಗೆಲ್ಲ ದೊಡ್ಡ ದೊಡ್ಡ ಥಿಯೇಟ್ರ್ಗಳು, ಎಲ್ಲ ಥಿಯೇಟ್ರ್ ಮುಂದೆನೂ ಹೀರೋಗಳದು ದೊಡ್ಡ ದೊಡ್ಡ ಕಟೌಟ್ ಹಾಕೋರು. ಬಟ್ ನಾವು ಒಂದು ಕಾಫಿ ಕುಡ್ಕೊಂಡು ನೋಡ್ತಾ ಇದ್ದಾಗ ನಾನು ಹಿಂಗೆ ಆಗ್ತದಾ, ನನಗೊಂದು ಕಟೌಟ್ ಬೀಳುತ್ತಾ ಅನ್ನೋ ಒಂದು ಯೋಚನೆಯಲ್ಲಿ ಇದ್ವಿ. ಬೀಳಿಲ್ಲ. ಅಂದ್ರೆ 2 ಮೂವಿ 1 ಮೂವಿ ಮಾಡಿದವರೆಲ್ಲ ಕಟೌಟ್ ಬೀಳುವಾಗ ಆಬ್ವಿಯಸ್ಲಿ ಅನ್ಸುತ್ತೆ ಅಲ್ವಾ ಸರ್? ಯಾಕೆ ಬೀಳಬಾರ್ದು, ಬೀಳ್ತದ ಅವಾಗ ಸದ್ಯ ನನ್ ಬೀಳಲಿಲ್ಲ. ಸೊ ಇದೊಂದು ಆ ಕಟೌಟ್ ಬೀಳಿಸ್ಕೊಳ್ಳುವಂತ ಪಾತ್ರ ಅದು. ತಾರಕೇಶ್ವರದಲ್ಲಿ ತಾರಕಾಸುರನ ಪಾತ್ರ ಬಂದು ಕಟೌಟ್ ಇದ್ರೇನೆ ಅದಕ್ಕೆ ಒಂದು ಬೆಲೆ ಅನ್ನೋದು ಮನ್ಸಿಗೆ ಬಂತು. ಸೊ ಅಷ್ಟರಲ್ಲಿ ದರ್ಶನ್ ಅವ್ರದ್ದು ಪ್ರಾಬ್ಲಮ್ ಆಗಿತ್ತು. ದರ್ಶನ್ ಕುರುಕ್ಷೇತ್ರ ಜಾನರಲ್ಲೇ ಇತ್ತದು. ನನ್ನ ಸೀನು ಕುರುಕ್ಷೇತ್ರದಲ್ಲಿ ದರ್ಶನ್ ಅವರು ಗದೆ ಹಿಡ್ಕೊಂಡ್ ಬರೋ ತರ ನಂದು ಒಂದು ಹಾಡಾಯ್ತಲ್ವ, ಹಾಡು ಬಂತದ್ರಲ್ಲಿ ನಮ್ಮ ತಾರಕೇಶ್ವರ ಸಿನಿಮಾದಲ್ಲಿ. ಸೊ ಅದಕ್ಕೆ ಇಬ್ಬರದು ಕೊಲಾಜ್ ಮಾಡಿ ಒಂದು 72 ಅಡಿ ಕಟೌಟ್ ಹಾಕ್ಸ್ಕೊಂಡೆ ನಾನೇ. ಅದೊಂದು ಇದೊಂದು ದೊಡ್ಡ ಆಸೆ ತೀರ್ತು ನಂದು. ಕಟೌಟ್ ಆಯ್ತು. ಗಾಂಧಿನಗರದಲ್ಲಿ ಮೇನ್ ಥಿಯೇಟರ್ ಅಲ್ಲಿ ಒಂದು ದೊಡ್ಡ ಕಟೌಟ್ ಬೀಳ್ತು ಅನ್ನೋ ಒಂದು ಆತ್ಮತೃಪ್ತಿ ಇದೆ. ಸೊ ಅದಾದ್ಮೇಲೆ ಅದು ಏನಂತ ಹೆಸರು ತಂದ್ಕೊಟ್ರು, ಕಾಸು ತಂದ್ಕೊಡ್ಲಿಲ್ಲ. ಬಟ್ ಈಗ ಗಂಗೆ ಗೌರಿ ಆಲ್ಮೋಸ್ಟ್ ಮುಗಿದಿತ್ತು. ಸೊ ಅದಾಗಿದ್ದ ತಕ್ಷಣ 24 ತಾರಕೇಶ್ವರ ರಿಲೀಸ್ ಮಾಡಿದೆ. ಈ 25 ಅಲ್ಲಿ ಗಂಗೆ ಗೌರಿ ರಿಲೀಸ್ ಮಾಡಿದ್ದೇನೆ. ಇನ್ನು 2ನೇ ವಾರ ಅಲ್ಲಿ ಇಲ್ಲಿ ಓಡ್ತಾ ಇದೆ. ಬಟ್ ಏನೋ ಅಲ್ಪ ಸ್ವಲ್ಪ ಬಂದಿದೆ, ಹಾಕಿದ್ದು ಬಂದಿಲ್ಲ, ಏನೋ ಅಲ್ಪ ಸ್ವಲ್ಪ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಂದೊಳ್ಳೆ ಮೂವಿ ಕೊಟ್ಟಿದ್ದೀನಿ ನಾನು, ಒಳ್ಳೆ ಮೂವಿ ಕೊಟ್ಟಿದ್ದೀನಿ. ಬಟ್ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದ್ದು ಸಿನಿಮಾ ನಾನು ಮಾಡಿದ್ದೀನಿ ಅನ್ನೋ ಒಂದು ಆತ್ಮತೃಪ್ತಿ ಇದೆ. ಗಂಗೆ ಗೌರಿ ಡಾಕ್ಟರ್ ರಾಜ್ಕುಮಾರು, ಲೀಲಾವತಿ ಅವರು, ಭಾರತಿ ಅವರು ಮಾಡಿದ ಪಾತ್ರಗಳು ನನಗೊಂಥರ ಅದೊಂದು ಅಣ್ಣ ಅವ್ರನ್ನ ಆರಾಧ್ಯ ದೇವ ಅಂತ ತಗೊಂಡಾಗ ಅವ್ರು ಮಾಡಿದ ಪಾತ್ರ ನಾನು ಮಾಡಿದ್ನಲ್ಲ ಅನ್ನೋ ಒಂದು ಆತ್ಮತೃಪ್ತಿ ಇದೆ. ಡೈರೆಕ್ಷನ್ ಗಿಳಿಬೇಕು ಅಂತ ಅನ್ಸಿಲ್ಲ ಸರ್? ಡೈರೆಕ್ಷನ್ ಮಾಡಿದೆ 2004 5 ಒಂದು 2018 ಪುನಾರಂಭ ಅಂದ್ಬಿಟ್ಟು ಒಂದು ಸಿನಿಮಾ. ನಮ್ಮ ಡಾಕ್ಟರ್ ವಿಜಯ್ ಅಂತ ಆರ್ಟಿಸ್ಟ್ ಇದ್ದಾರೆ, ಅವರು ಜೊತೆಲೆ ಪಾತ್ರ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ವರ್ಷಗಳು ಫಾರಿನ್ಗೆ ಹೋಗ್ಬಿಟ್ರು ಅವರು. ಅಲ್ಲಿಂದ ಬಂದ ಮೇಲೆ ಮತ್ತೆ ಪುನರಾರಂಭ ಮಾಡ್ಬೇಕು. ಅದೇ ಹೆಸರಲ್ಲಿ ಟೈಟಲ್ ನಾನೇ ಕೊಟ್ಟೆ ಅವ್ರಿಗೆ. ಕತೆ ನಾವೆಲ್ಲ ಕೂತ್ಕೊಂಡು ರೆಡಿ ಮಾಡಿ ಅದನ್ನ ಶೂಟಿಂಗ್ ಮಾಡಿದ್ವಿ, ರಿಲೀಸು ಮಾಡಿದ್ರು ಅವರು. ಸೊ ಅದನ್ನ ಡೈರೆಕ್ಷನ್ ಮಾಡಿದೆ. ಆವತ್ತೇ ನಾನು ಫಸ್ಟ್ ಹೀರೋ ಆಗಿ ಮಾಡಿದ್ದು ನಮ್ಮವರು ಅಂತ ಒಂದು ಸಿನಿಮಾ. ನಾನು 150ನೇ ಸಿನಿಮಾ ಅದು. ನಾನು ಲೀಡ್ ರೋಲ್ ಅಲ್ಲಿ ಹೀರೋ ಆಗಿ ಮಾಡಿದ್ದೆ. ಹೀರೋ ಅನ್ನೋದಕ್ಕಿಂತ ಆ ಕತೆಗೆ ನನ್ನ ಏಜ್ ಗ್ರೂಪೇ ಬೇಕಾಗಿತ್ತು. ಒಂದು ಟಿಪಿಕಲ್ ಫ್ಯಾಮಿಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅಲ್ಲಿ ಅಬ್ವಿಯಸ್ಲಿ ಗಂಡ ಹೆಂಡತಿ, ಅತ್ತೆ ಮಾವ, ಅಲ್ಲೇನು ಸಂಘರ್ಷಗಳು ನಡೆಯುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿ ಆ ಸಿನಿಮಾ ಚೆನ್ನಾಗಿ ಓಡ್ತು. ಸೊ ಅಲ್ಲಿ ಫಸ್ಟ್ ಹೀರೋ ಅದೇ. ಆಮೇಲೆ ಬರ್ತಾ ಬರ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ವಿಲನ್ ಆಗಿ, ಪೊಲೀಸ್ ಆಗಿ ಮಿಂಚುತ್ತಾ ಬಂದ್ರಿ ಅಲ್ವಾ ಸರ್? ಸರ್ ಫ್ಯೂಚರ್ ಪ್ಲಾನ್ ಏನೇನಿದೆ ಸರ್? ಏನೆಲ್ಲ ಮಾಡ್ಬೇಕು ಅಂತ ಹೇಳಿ? ಫ್ಯೂಚರ್ ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು, ಒಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು, ಪ್ರೊಡ್ಯೂಸರ್ ಆಗ್ಬೇಕು ಅಂತಿದ್ದೀರಾ? ಎರಡು ಆಗಿದೆ ಈಗ ಆಲ್ರೆಡಿ. 2 ಸಿನಿಮಾ ನನ್ನ ಬ್ಯಾನರ್ಲಿ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ಬಟ್ ಹಾಕಿದ ದುಡ್ಡು ಬಂದಿಲ್ಲ ಅಂತ ಅಂತಿದ್ದೀರಾ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಬೇಕಾ ಸರ್? ನಂದೊಂದು ಹಠ ಏನಂದ್ರೆ, ಎಲ್ಲಿ ಕಳ್ಕೊಂಡ್ರೆ ಅಲ್ಲೇ ಹುಡುಕ್ಬೇಕು ಅಂತ. ಇವತ್ತೇನೋ ಹೋಗಿರುತ್ತೆ, ನಾಳೆ ಸಿಗ್ಬೋದು, ನಾಡಿ ಸಿಗ್ಬೋದು. ಕೆಲವು ಕಡೆ ಸ್ಟೋರಿನೇ ಮಾಡ್ಕೊಂಡಿರಲ್ಲ ಅವರು, ಅವ್ರ ಸ್ಟೋರಿಯಲ್ಲಿ ಹೇಳ್ತಾರೆ. ಇಲ್ಲ ಸಿನಿಮಾಯಿಂದ ಏನೂ ಬಂದಿಲ್ಲ. ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾನು ದುಡಿದು ಯಾರ್ಯಾರೋ ಬೇರೆ ಬೇರೆ ಪ್ರೊಡ್ಯೂಸರ್ಗಳು ನಮ್ಮ ಅನ್ನ ಹಾಕಿದ್ದಾರೆ. ಸೊ ಅದೇ ಇಂಡಸ್ಟ್ರಿನಲ್ಲಿದ್ದು ನಮ್ಮ ಕಡೆಯಿಂದ ಒಂದು 10 ಜನ ಅನ್ನ ಊಟ ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲೋ ಸಾಲ ಸಿಗುತ್ತೆ ಅಂತ ಸಾಲ ತಗೊಂಡು ಶೋಕಿ ಮಾಡ್ಬೇಕನ್ನೋ ಮನಸ್ಥಿತಿ ಇಲ್ಲ. ಸುಮ್ಮನೆ ಬಂದಿದ ತಕ್ಷಣ ಯಾರು ಹೀರೋ ಆಗೋಕ್ಕಾಗಲ್ಲ, ಯಾರು ವಿಲನ್ ಆಗೋಕ್ಕಾಗಲ್ಲ.
ಬನ್ನಿ, ಬರಕ್ಕೆ ಬಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಬನ್ನಿ. ಇವತ್ತೇನು ಇಂಡಸ್ಟ್ರಿಲಿ ಬಹುತೇಕ ನಿಮಗೆ ದುಡ್ಡಿರೋರೇ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೀಗ. ನಾನು ಆ್ಯಕ್ಟಿಂಗ್ ಏನೋ ಸಿಗುತ್ತೆ ಅಂತ ಯಾವ್ಯಾವ್ದು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಸರ್ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ ಸರ್, ಯಾವುದೇ ಒಂದು ಲೋ ಬಜೆಟ್ ಮೂವಿಗಳಾಗ್ಲಿ, ಸೊ ಸ್ಟೋರಿ ಚೆನ್ನಾಗಿ ಇದ್ದ ಅಂತಂದ್ರೆ ಸರ್ ಹತ್ರ ಹೋದ್ರೆ 100% ಸರ್ ಒಪ್ಕೋತಾರೆ ಅಂತ. ಹೌದಾ ಸರ್?